ಓಕೆ, ನಾವೀಗ ಏರ್ ಗನ್ ಸೆಕ್ಷನ್ ಬಂದಿದ್ದೀವಿ. ಇಟ್ಸ್ ಅ ಮೋಸ್ಟ್ ಇಂಟ್ರೆಸ್ಟಿಂಗ್ ಆ್ಯಂಡ್ ನಿಮಗೆ ತುಂಬ ಹತ್ತಿರವಾದದ್ದು. ಯಾಕಂತ ಹೇಳಿದ್ರೆ ನಿಮ್ಮ ಹತ್ರನೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಸೊ ಎವ್ರಿ ಡೇ ಸಬ್ಜೆಕ್ಟ್ ಇದು ಖಂಡಿತ. ಸೊ ನಾವೇನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀವಿ, ಸೊ ಅದರಲ್ಲಿ ಡಿಫ್ರೆಂಟ್ ಮಾಡೆಲ್ಸ್ ಇದೆ, ಡಿಫ್ರೆಂಟ್ ಮಾಡೆಲ್ಸ್ ಇದೆ, ಡಿಸೈನಲ್ಲಿ ಡಿಫ್ರೆಂಟ್ ಇದೆ, ಮತ್ತು ಕ್ಯಾಲಿಬರ್ ಸೇಮ್, ಕ್ಯಾಲಿಬರಲ್ಲಿ ಯಾವುದೇ ರೀತಿ ಡಿಫ್ರೆನ್ಸ್ ಅಲ್ಲ, ಡಿಫ್ರೆಂಟ್ ಡಿಸೈನ್ಸ್. ನಾನು ಸ್ಪೆಸಿಫಿಕೇಶನ್ಸ್. ಸೊ ಇಲ್ಲಿ ನಾನು ಬಂದರೆ ನೋಡಿ ನನಗೆ ಇದು ಅನ್ಕೊಂಡೆ, ಸೊ ಇಲ್ಲೆಲ್ಲ ಕಸ್ಟಮೈಸ್ ಮಾಡಿಸಿರೋದಾ ಅಥವಾ ನೀವೇ ಫ್ಯಾನ್ಸಿ ಆಗಿರಲಿ ಅಂತ ಮಾಡಿರೋದಾ? ನಮ್ಮಲ್ಲೇ ಕಸ್ಟಮೈಸ್ ಆಗುತ್ತೆ. ಇದನ್ನ ನಾವು ತಂಬೋಲ್ ಸ್ಟಾಕ್ ಅಂತ ಕರಿತೀವಿ. ಇದ್ರ ಮೇಲೆ ನೀವೇನು ಫಿಲಮ್ ನೋಡ್ತಿದ್ದೀರಾ ಅದು ಬಂದು ವಾಟರ್ ಪ್ರಿಂಟಿಂಗ್ ಫಿಲಮ್, ಹೈಡ್ರೋಗ್ರಾಫಿಕ್ ಪ್ರಿಂಟಿಂಗ್. ಅದು ನಮ್ಮಲ್ಲೇ ಮಾಡ್ತೀವಿ, ನಮ್ಮಲ್ಲೇ ಮಷಿನರೀಸ್ ಎಲ್ಲ ಇದೆ, ಸೊ ನಾವೇ ಮಾಡ್ತಿರೋದು. ಹಾಗೆ ಇದು ಕಂಪ್ಲೀಟ್ ಬ್ಲ್ಯಾಕ್. ಸೊ ಇದರಲ್ಲಿ ನೀವು ನೋಡ್ತಿರೋದ್ರಲ್ಲಿ ಬೇರೆ ಬೇರೆ ವೇರಿಯನ್ಸ್ ಇದೆ. ಸ್ಪೆಸಿಫಿಕೇಶನ್ ಸೇಮ್, ಐ ಮೀನ್ ಕ್ಯಾಲಿಬರ್ ಸೇಮ್, ಆದರೆ ಅದರಲ್ಲಿ ನಾವು ಯೂಸ್ ಮಾಡಿರೋ ಡಿಸೈನ್ ಕಾಂಪೋನೆಂಟ್ ಸ್ವಲ್ಪ ಚೇಂಜಸ್ ಇರುತ್ತೆ ಮತ್ತು ಡಿಸೈನ್ ಚೇಂಜಸ್ ಇರುತ್ತೆ. ಸೊ ಇದು ಬಂದು ಫ್ಯಾಲ್ಕನ್ ಬಂದು ಇಂಡಿಯಾದಲ್ಲೇ ಫಸ್ಟ್ ವೆಪನ್ ರೆಗ್ಯುಲೇಟೆಡ್ ಮಾಡೆಲ್ ಲಾಂಚ್ ಮಾಡಿರೋದು ಬಂದು ಗೇರಿಂದ. ಸೊ ಇದು ಫ್ಯಾಲ್ಕನ್ ಇದೆ. ಆಲ್ ದೀಸ್ ಫ್ಯಾಲ್ಕನ್ ಟಿಲ್ ಹಿಯರ್ ಇದೆಲ್ಲ ಬಂದು ಇಂಪೋರ್ಟೆಡ್ ಬೀಚುಡಿಂದ ಮಾಡಿರೋದು. ಹಾಗೆ ಇದು ಬಂದು ಎಕ್ಸಸನ್, ಇದು ಬಂದು ಇವೆರಡೂ ಬಂದು ಎಕ್ಸಸನ್. ಇದು ಬಂದು ಇಂಪೋರ್ಟೆಡ್ ಕಾಶ್ಮೀರ್ ವಾಲ್ನಟ್ ವುಡ್, ಐ ಮೀನ್ ಕಾಶ್ಮೀರ್ ವಾಲ್ನಟ್ ವುಡ್ ನಾವು ಯೂಸ್ ಮಾಡಿರೋದು, ಇಂಪೋರ್ಟೆಡ್ ಮಾಡಿ. ಸೊ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಒಂದು ವುಡ್ಡು, ಬ್ಯಾರಲ್ಲು ಕೆಲವೆಲ್ಲ ಸ್ಪೆಸಿಫಿಕೇಶನ್ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಇದರಲ್ಲೆಲ್ಲ ನಾವು ಯೂಸ್ ಮಾಡಿರೋ ಬ್ಯಾರಲ್ ಲೆಂತ್ ಬೇರೆ ಇದೆ, ಇದರಲ್ಲಿ ಯೂಸ್ ಮಾಡಿರೋದು ಬೇರೆ ಇದೆ. ಸೊ ಇದು ತಂಬೋಲ್ ಸ್ಟಾಕ್, ದಿಸ್ ಅಗೇನ್ ಅ ಲಾಂಗ್ ಸ್ಟಾಕ್. ಇದು ಬಂದು ಇಂಪೋರ್ಟೆಡ್ ಕಾಶ್ಮೀರ್ ವಾಲ್ನಟ್ ಸ್ಟಾಕ್ ಇದೆ. ಅದು ಬಿಟ್ಟು ಇದು ಬಂದು ಬುಲ್ಪಪ್ ಮಾಡೆಲ್ ಅಂತ ಕರಿತೀವಿ. ಸೊ ಇದು ಸ್ಪೆಷಾಲಿಟಿ ಅಂತಂದರೆ ಲೈಕ್ ನೀವು ಹೊರಗಡೆ ಎಲ್ಲಾದರೂ ಯೂಸರ್ ಫ್ರೆಂಡ್ಲಿ ಇದೆ, ಮಕ್ಳು ಯಾರಾದರೂ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು, ವೆಯ್ಟ್ ಇರ್ಬೋದು, ತುಂಬ ಚೆನ್ನಾಗಿದೆ ಇದು. ಇದರಲ್ಲಿ ನಿಮಗೆ 4 ಕಲರ್ಸ್ ಅವೈಲಬಲ್ ಇದೆ. ನಮ್ಮಲ್ಲಿ ಯಾವುದೇ ವೆಪನ್ ಮ್ಯಾನುಫ್ಯಾಕ್ಚರ್ ಆದರೂ ಅದರಲ್ಲಿ 4 ಡಿಫ್ರೆಂಟ್ ಕಲರ್ಸ್ ನಾವು ಕೊಡ್ತೀವಿ. ಒಂದು ಬ್ಲ್ಯಾಕ್, ಇನ್ನೊಂದು ನೀವು ಇಲ್ಲಿ ಏನು ನೋಡ್ತಿದ್ದೀರಾ ಕ್ಯಾಮೋಫ್ಲೇಜ್, ಬ್ಲ್ಯಾಕ್ ಕ್ಯಾಮೋ ಆ್ಯಂಡ್ ಕಂಪ್ಲೀಟ್ ಬ್ಲ್ಯಾಕ್. ಇದ್ರ ಜೊತೆಗೆ ಇದು ಒಂದು ವುಡನ್ ಫಿನಿಶ್. ಸೊ 4 ಕಲರ್ಸ್ ಅವೈಲಬಲ್ ಇರುತ್ತೆ, ಎಲ್ಲ ಮಾಡೆಲ್ಸಲ್ಲೂ ಅವೈಲಬಲ್ ಇದೆ. ಇದು ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿ ಮ್ಯಾಮ್? ಇದು ಬಂದು ನಿಮಗೆ ಸೇ ಅಬೌಟ್ 300 feet, 100 yards, 300 feet ಅನ್ಕೊಳ್ಳಿ, 300 feet ತನಕ. ಸೊ ನಾವು ಹೊಸದಾಗಿ ಒಂದು ಮಾಡೆಲ್ ಕೂಡ ಲಾಂಚ್ ಮಾಡಿದ್ದೀವಿ ಈಗ ರೀಸೆಂಟಾಗಿ. ಗೇರಲ್ಲಿ ಫಸ್ಟ್ ಮಾಡೆಲ್ ಸಿಂಥೆಟಿಕ್ ಲಾಂಚ್ ಮಾಡಿರೋದು, ವೈಪರ್ ಅಂತ ನೇಮ್ ಮಾಡಿದ್ದೀವಿ ಇದಕ್ಕೆ. ಸಿಂಥೆಟಿಕ್ ಮಾಡೆಲ್ ಇದು, ವಿತ್ ಸಪ್ರೆಸರ್ ಇದೆ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ, ಕಾಸ್ಟ್ ಎಫೆಕ್ಟಿವ್ ರೈಫಲ್. ಸೊ ಇಲ್ಲಿ ಅಂದರೆ ವೆಪನ್ಸ್ ರೈಫಲ್ಸ್ ತೊಗೊಳ್ಳೋರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮಗೆ ಸಪ್ರೆಸರ್ ಬೇಕು, ಅಂದರೆ ಸೈಲೆನ್ಸರ್ ಬೇಕು, ಕಮ್ಮಿ ಸೌಂಡ್ ಇರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಇದನ್ನೇನು ನೋಡ್ತಿದ್ದ, ಇದನ್ನು ನಾವು ಓಪನ್ ಸೈಟ್ ಅಂತ ಕರಿತೀವಿ. ನೀವು ಫ್ರಂಟು ಮತ್ತು ಬ್ಯಾಕ್ ಏನು ನೋಡ್ತಿದ್ದೀರಾ, ರೇರ್ ಸೈಟ್, ಫ್ರಂಟ್ ಸೈಟ್, ಇವನ್ನ ಓಪನ್ ಸೈಟ್ ಮಾಡೆಲ್ ಅಂತ ಕರಿತೀವಿ. ಇದನ್ನ ಸಪ್ರೆಸ್ಡ್ ವೈಪರಲ್ಲಿ ಹೊಡೆದ್ರೆ ಸೌಂಡ್ ಕೇಳಿಸಲ್ಲ ಅಂತ ಕೇಳಿಸುತ್ತೆ, ಬಟ್ ಕಂಪೇರ್ ಟು ಮಿನಿಮಲ್, ಇದಕ್ಕೆ ಕಂಪೇರ್ ಮಾಡಿದ್ರೆ ಇಟ್ಸ್ ಲೆಸ್, ವೆರಿ ಲೆಸ್. ಸೊ ಹಾಗಾಗಿ ಕಸ್ಟಮರ್ಸಿಗೆ ಕಾಸ್ಟ್ ಎಫೆಕ್ಟಿವಲ್ಲಿ ಒಂದು ಮಾಡೆಲ್ ಲಾಂಚ್ ಮಾಡಬೇಕಂತ ಹೇಳಿ ಮಾಡಿದ್ದೀವಿ. ಮೂವಿಂಗ್ ವೆರಿ ವೆಲ್. ಆ್ಯಂಡ್ 29,000 rupees. ಬಟ್ ಅಂದರೆ ಡೀಲರ್ ಕಾಸ್ಟ್ ಬೇರೆ ಇರುತ್ತೆ, ಕಸ್ಟಮರ್ ಪ್ರೈಸ್ ಬಂದು 29-30 ಆ ಥರ ಇರುತ್ತೆ. ಡಿಪೆಂಡ್ಸ್ ಅವ್ನು ಯಾವ ಕಲರ್ ಬೇಕಾದರೂ ತೊಗೋಬೋದು. ದೇರ್ ಇಸ್ ನೋ ಅಡಿಷ್ನಲ್ ಚಾರ್ಜಸ್ ಫಾರ್ ಕಲರ್ಸ್. ಇದು ಬಂದು ಕಂಪ್ಲೀಟ್ಲಿ ಸಿಂಥೆಟಿಕ್ ಮಾಡೆಲ್, ಫಸ್ಟ್ ಸಿಂಥೆಟಿಕ್ ಮಾಡೆಲ್ ಫ್ರಮ್ ಗೇರ್. ಸೊ ಇದು ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ವುಡನ್ನೇ. ಇದನ್ನೇ ಜಾಸ್ತಿ ನಮ್ಮ ಫಾರ್ಮರ್ಸ್ ಎಲ್ಲ ತಗೊಳೋದ? ಅಫ್ಕೋರ್ಸ್ ಎಸ್. ಟಾರ್ಗೆಟ್ ಪ್ರಾಕ್ಟೀಸ್ ಇರ್ಬೋದು, ಶೂಟಿಂಗ್ ಪ್ರಾಕ್ಟೀಸ್ ಮಾಡೋರು ತುಂಬ ಇಷ್ಟಪಟ್ಟು ತೊಗೊಳ್ಳೋ ಅಂಥದ್ದು ಏರ್ ರೈಫಲ್ಸ್ ಇದು. ಆ್ಯಂಡ್ ಅದು ಬಿಟ್ಟರೆ ಒನ್ ಮೋರ್, ಇನ್ನೊಂದು ಸೇಮ್ ಇದೇ ವಾಲ್ನಟಲ್ಲಿ ನಾವು ಇನ್ನೊಂದು ಫ್ಯಾಲ್ಕನ್ ಕೂಡ ಮಾಡಿದ್ವಿ, ಡಿಫ್ರೆಂಟ್ ಕಲರ್. ಇವಾಗ ಬನ್ನಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಕೇಳ್ತೀನಿ. ಎಲ್ಲರೂ ಇಷ್ಟೆಲ್ಲ ಕೇಳ್ತಿದ್ದಾರೆ, ಇವ್ರು ಆ ಗನ್ ಈ ಗನ್ ಅಂತ, ಯಾರಿಗೆ ಕೊಡ್ತಾರೆ ಗನ್ ಅಂತ. ಬನ್ನಿ ಕೂತ್ಕೊಂಡು ಮಾತಾಡೋಣ. ಎಸ್, ಇಲ್ಲಿ ಕೂತ್ಕೊಳ್ಳೋಣ. ಎಸ್ ಮ್ಯಾಮ್, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸೊ ಸ್ಕಂದ ಆರ್ಮರಿಯಲ್ಲಿ ಅರ್ಪಿತಾ ಅವರು ಎಲ್ಲ ರೀತಿಯ ವೆಪನ್ಸ್ ಬಗ್ಗೆ ನಮಗೆ ಇಂಟ್ರೊಡಕ್ಷನ್ ಕೊಟ್ಟರು. ನಾವು ಇನ್ನು ಆಕ್ಸೆಸರೀಸ್ ಬಗ್ಗೆ ಆಮೇಲೆ ಮಾತಾಡೋಣ. ಬಟ್ ಜನಕ್ಕೆ ಪ್ರಶ್ನೆ ಇರುತ್ತೆ, ಯಾರಿಗೆಲ್ಲ ಗನ್ ಕೊಡ್ತಾರೆ ಅನ್ನೋದು. ಹೌದು, ಲೈಸೆನ್ಸ್ಡ್ ಗನ್ ಅಂದರೆ ಯಾವ ರೀತಿ ಲೈಸೆನ್ಸ್ ಇರುತ್ತೆ, ಹೇಗೆ? ಆ್ಯಕ್ಚುಲಿ ಲೈಸೆನ್ಸ್ ಪಾರ್ಟ್ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಲೈಸೆನ್ಸ್ ಹೋಮ್ ಡಿಪಾರ್ಟ್ಮೆಂಟಿಂದ ಇಶ್ಯೂ ಮಾಡೋದು, ಬೇಸ್ಡ್ ಆನ್ ದೇರ್ ಕ್ರೈಟೀರಿಯಾ ಇಶ್ಯೂ ಮಾಡ್ತಾರೆ. ಸೊ ಇಲ್ಲಿ ನೀವೇನು ನೋಡ್ತಿದ್ದೀರಾ ಇದೆಲ್ಲ ಒಂದು ಲೈಸೆನ್ಸ್ಡ್ ವೆಪನ್. ಅವ್ರಿಗೆ ಸಿಂಗಲ್ ಬ್ಯಾರಲ್, ಡಬಲ್ ಬ್ಯಾರಲ್, ಶಾರ್ಟ್ ಗನ್, ಬೇಸಿಕಲಿ
ಶಾರ್ಟ್ ಗನ್ಸ್ಗೆ ಮತ್ತೆ ರೈಫಲ್ಸ್ ಹ್ಯಾಂಡ್ ಗನ್ಸ್. ಸೊ ಈ 3 ಕ್ಯಾಟಗರಿ ವೆಪನ್ಸ್ ತಗೊಳ್ಬೇಕಂತ ಹೇಳಿದ್ರೆ ಲೈಸೆನ್ಸ್ ಬೇಕೇ ಬೇಕು. ನೀವು ಏರ್ ರೈಫಲ್ಸ್ ಏನು ನೋಡಿದ್ರಿ ಅದಕ್ಕೆ ಲೈಸೆನ್ಸ್ ಬೇಕಾಗಿಲ್ಲ. ಬೇಸ್ಡ್ ಆನ್ ಯುವರ್ ಆಧಾರ್ ಕಾರ್ಡ್ ನಾವು ವೆಪನ್ಸ್ ರೈಫಲ್ಸ್ ಇಶ್ಯೂ ಮಾಡ್ತೀವಿ. ಸೊ ಅದಕ್ಕೆ ಅವಶ್ಯಕತೆ ಇರಲ್ಲ. ಓಕೆ, ಇದರಲ್ಲೊಂದು ಸ್ಪೆಸಿಫಿಕೇಶನ್ಸ್ ಇದೆ. ಮೇಡಮ್ ಹೇಳಿದಾಗೆ ಏರ್ ಗನ್ಸ್ ಅಥವಾ ಏರ್ ರೈಫಲ್ಸ್ ಏನಿದೆ ಅದಕ್ಕೆ ನೀವು ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು. ಏಜ್ 21 ಎಬೋ ಇರಬೇಕಲ್ಲ, 21 ಎಬೋ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಇದನ್ನ ಎಲ್ಲರೂ ಕೂಡ ತೋಟ ಗದ್ದೆಯಲ್ಲಿ ನಾನು ಆಗ್ಲೇ ಹೇಳಿದಾಗೆ ರೈತರು ಬಳಸೋದು ಅಲ್ವಾ ಮೇಡಮ್? ಎಸ್, ಹೌದಾ? ಹೌದು. ಅಂದ್ರೆ ನೀವು ಕೇಳ್ತೀರಾ ಏನಕ್ಕೆ ಬಳಸ್ತೀರಾ ಅಂತೆಲ್ಲ ಕೇಳಿದ್ರೆ ಅವ್ರು ತಗೊಳ್ಳೋದಕ್ಕೆ ಮುಂಚೆನೆ ಹೇಳ್ತಾರೆ ನೀವು ನಮ್ಗೆ ಏನಕ್ಕೆ ಬೇಕು, ಅವ್ರ ಸ್ಪೆಸಿಫಿಕೇಶನ್ಸ್ ಏನಿರುತ್ತೆ, ನಾವು ಏನಕ್ಕೆ ತಗೊಳ್ತಿದೀವಿ ಅನ್ನೋದು ಮುಂಚೆನೆ ಅವ್ರು ನಮ್ಗೆ ಹೇಳ್ತಾರೆ. ಸೊ ಬೇಸ್ಡ್ ಆನ್ ದಟ್ ಅವ್ರಿಗೆ ಏನು ಬಜೆಟ್ ಇದೆ ಅದ್ರ ಮೇಲೆ ನಾವು ವೆಪನ್ಸ್ ತೋರಿಸ್ತಾ ಹೋಗ್ತೀವಿ. ಯೂಶುವಲ್ ಆಗಿ ನಾವೆಲ್ಲ ವೆರೈಟೀಸ್ ತೋರಿಸ್ತೀವಿ ಅವರಿಗೆ. ಅವ್ರಿಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ತಾರೆ. ಓಕೆ, ಯಾವೆಲ್ಲ ಕ್ಯಾಟಗರಿ? ನಾನು ಕೇಳ್ಪಟ್ಟೆ ಶೂಟರ್ ಟ್ರೈನಿಂಗ್ ಎಲ್ಲ ಇಲ್ಲಿಂದ ತಗೋತಾರೆ ಅಂತ. ಹೌದು, ಖಂಡಿತ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿ ಜನರಲ್ ಆಗಿ ಯಾರಿಗೆ ಲೈಸೆನ್ಸ್ ಇರಲ್ಲ ಅವ್ರಿಗೆ ತುಂಬಾ ಶೂಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಏನ್ ಮಾಡ್ತಾರೆ, ಲೈಸೆನ್ಸ್ ಆಗೋ ತನಕ ನಾವು ಏರ್ ವೆಪನ್ ಯೂಸ್ ಮಾಡ್ತೀವಿ ಅಂತ ಹೇಳಿ ತಗೊಳ್ಳೋರು ಇದ್ದಾರೆ. ಲೈಸೆನ್ಸ್ ಆಗಿರೋ ಯೂಸೇಜ್ ಒಂದೇ ತರ ಇರುತ್ತಾ? ಆಕ್ಚುಲಿ ನಮ್ಮಲ್ಲಿ ಏರ್ ರೈಫಲ್ಸ್ ನೀವು ನೋಡ್ತಿದ್ದೀರಾ ಪವರ್ ಸೇಮ್ ಇರುತ್ತೆ. ಸೊ ಫ್ಯಾಕ್ಟ್ರಿ ಪವರ್ ಏನು ಬರುತ್ತೆ ಅದೇ ಸೇಮ್ ಇರುತ್ತೆ, ಅದರಲ್ಲಿ ಏನು ಚೇಂಜಸ್ ಇರಲ್ಲ. ಅವರು ಅದನ್ನ ಅಂದರೆ ಅವ್ರು ಯೂಸ್ ಮಾಡೋ ಪೆಲೆಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರದ್ದು ಆಕ್ಸೆಸರೀಸ್ ನಾನು ನಿಮ್ಗೆ ಒಂದ್ಸತಿ ಹೊರಗಡೆ ತೋರಿಸ್ತೀನಿ, ಅದಕ್ಕೆ ಏನೇನು ಆಕ್ಸೆಸರೀಸ್ ಬರುತ್ತೆ, ಏನೇನು ಯೂಸ್ ಮಾಡ್ಬೋದು ಅಂತ. ಸೊ ಇದೆಲ್ಲ ಸೇಮ್, ಇದರಲ್ಲಿ ಏನೂ ಚೇಂಜಸ್ ಇರಲ್ಲ. ಓನ್ಲಿ ದ ಕ್ಯಾಲಿಬರ್ಸ್ ಡಿಫ್ರೆನ್ಸ್ ಇರುತ್ತೆ. ಅದು ಬಿಟ್ಟರೆ ಕಾರ್ಟ್ರಿಜಸ್ ಸೇಮ್ 12 kg. ಸೊ ಒಂದು ವಿಚಾರ, ನಾವು ಯೂಶಲಿ ಹೆಣ್ಮಕ್ಳು ಅಂತ ಹೇಳಿದ್ರೆ ನನಗೆ ಫುಲ್ ಭಯ ಆಗ್ತಾಯಿತ್ತು ರೈಫಲ್ ಎಲ್ಲ ನೋಡಿದಾಗ. ಬಟ್ ಮೇಡಮ್ ಎಷ್ಟು ಬ್ರೇವ್ ಆಗಿದ್ದಾರೆ ಅಂತ ಹೇಳಿದ್ರೆ ನಾನು ಇವ್ರ ಬಗ್ಗೆ ತಿಳ್ಕೊಳ್ತಾ ನನಗೆ ಗೊತ್ತಾಯಿತು, ನೀವು ಯಾವುದೇ ಒಂದು ಈ ಥರ ಹ್ಯಾಂಡ್ ಗನ್ಸ್ ಏನಾದರೂ ನೀವು ಬಿಚ್ಚು ಕೊಟ್ಟರು ಕೂಡ ಅದನ್ನು ಜೋಡಿಸೋ ಅಷ್ಟು ಅವ್ರು ಟ್ರೈನಿಂಗ್ ಆಗಿದ್ದಾರೆ. ಸೊ ಇದೆಲ್ಲರೂ ವಿದೌಟ್ ಟ್ರೈನಿಂಗ್ ಮಾಡೋದಕ್ಕೆ ಬರೋದಿಲ್ಲ. ಮೇಡಮ್ ಇವಾಗ ನಿಮ್ಮ ಮ್ಯಾನುಫ್ಯಾಕ್ಚರ್ ಯೂನಿಟ್ ಬಗ್ಗೆ ಕೇಳಬೇಕು ನಾನು. ಏರ್ ಗನ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಿಮಗೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಪ್ರತಿಯೊಂದು ಗೊತ್ತಿರುತ್ತೆ, ಕಾಂಪೋನೆಂಟ್ಸ್ ಗೊತ್ತಿರುತ್ತೆ, ಅದನ್ನ ನಾವು ಹೆಂಗೆ ತೆಗೆದ್ರೂ ಮತ್ತೆ ಜೋಡಿಸೋದು ಕೂಡ ನಿಮಗೆ ಗೊತ್ತಿದೆ ಆಬ್ವಿಯಸ್ಲಿ ಅಲ್ವಾ? ಸೊ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಗ್ಗೆ ಹೇಳಿ. ಅಂದ್ರೆ ಆರ್ಮರಿ ಶಾಪ್ ಲೈಸೆನ್ಸ್ ಇದ್ದವರು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಡೆಸಬಹುದಾ? ಆಕ್ಚುಲಿ ಆ ಥರ ಎಲ್ಲ ಏನು ಸ್ಪೆಸಿಫಿಕೇಶನ್ಸ್ ಇಲ್ಲ. ಆರ್ಮರಿ ಇರೋರು ಮ್ಯಾನುಫ್ಯಾಕ್ಚರಿಂಗ್ ಮಾಡಬಾರ್ದು ಆ ಥರ ಎಲ್ಲ ಏನು ಸ್ಪೆಸಿಫಿಕೇಶನ್ಸ್ ಎಲ್ಲ ಮಾಡ್ಬೋದು. ಸೊ ನಮ್ಮಲ್ಲಿ ಏರ್ ರೈಫಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನಾವು ಒಂದು 50 to 60 ಕಾಂಪೋನೆಂಟ್ಸ್ ಫಾರ್ ಈಚ್ ವೆಪನ್ ನಾವು ಯೂಸ್ ಮಾಡ್ತೀವಿ, ಈಚ್ ರೈಫಲ್ ಯೂಸ್ ಮಾಡ್ತೀವಿ. ಅದ್ರ ಪ್ರೋಸೆಸ್ ಸಮಥಿಂಗ್ ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್. ಸೊ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ನಾವು ಜಸ್ಟ್ ಸೇಲ್ಸ್ ಅಂಡ್ ಸರ್ವಿಸ್, ಗ್ಯಾರಂಟಿಡ್ ಸೇಲ್ಸ್ ಜೊತೆಗೆ ನೀವು ಯಾವುದೇ ರೀತಿ ಸರ್ವಿಸ್ ಬಂದ್ರೆ ಅದನ್ನ ಕೊಡೋ ಅಶ್ಯೂರೆನ್ಸ್. ಹೌದು. ಹಾಗೆ ನಮ್ಮಲ್ಲಿ ಇನ್ನೊಂದೇನಂತ ಹೇಳಿದ್ರೆ ಇದು ನಾವೇನು ಇವಾಗ ಲೈಸೆನ್ಸ್ ವೆಪನ್ಸ್ ನಾವೇನು ಸೇಲ್ ಮಾಡ್ತೀವಿ ಅದು ಬಿಟ್ಟು ಯಾರಾದರೂ ಇಷ್ಟಪಟ್ಟು ವೆಪನ್ಸ್ನ ನಾವು ಡಿಸ್ಪ್ಲೇ ಮಾಡಬೇಕು ಅಂತ ಹೇಳೋರಿಗೆ ನಮ್ಮಲ್ಲಿ ಡಿಆಕ್ಟಿವೇಟೆಡ್ ವೆಪನ್ಸ್ ಕೂಡ ಸಿಗುತ್ತೆ. ನಮಗೆ ಹೋಮ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ಇದೆ ಡಿಆಕ್ಟಿವೇಟ್ ಮಾಡಿ ವೆಪನ್ನ ಸೇಲ್ ಮಾಡೋದಕ್ಕೆ. ಸೊ ನಮ್ಮಲ್ಲಿ ಡಿಆಕ್ಟಿವೇಟೆಡ್ ವೆಪನ್ಸ್ ಇದೆ. ಯಾರಾದರೂ ಇಷ್ಟಪಟ್ಟು ಮನೆಯಲ್ಲಿ ಹ್ಯಾಂಗ್ ಮಾಡೋದಕ್ಕೆ ಜಸ್ಟ್ ಫಾರ್ ಶೋ, ಓಕೆ ನಮ್ಮ ಹತ್ರ ವೆಪನ್ ಇದೆ, ಖಂಡಿತ ತೋರಿಸ್ತೀವಿ. ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಿದೆ. ಎಸ್, ಖಂಡಿತ ತೋರಿಸ್ತೀವಿ. ಎಸ್, ಪ್ಲೀಸ್ ಕಮ್ ಮಾಡಿ. ಆ ಥರ ವೆಪನ್ಸ್ ಕೂಡ ಇದೆ. ಸೊ ನಮ್ಮಲ್ಲಿ ಇದೆಲ್ಲ ಡಿಆಕ್ಟಿವೇಟೆಡ್ ವೆಪನ್ಸು. ಇದು ಬಂದು ಸಿಂಗಲ್ ಬಾರ್ SBML ಮಸಲ್ ಲೋಡರ್. ಸೊ ಈ ಥರ ವೆಪನ್ಸ್ನ ನಾವು ಇದು ಪೂರ್ತಿ ಡಿಆಕ್ಟಿವೇಟ್ ಆಗಿರೋದು, ಇದನ್ನ ನಾವು ರೀಕಂಡೀಷನ್ ಮಾಡಿಕೊಡ್ತೀವಿ. ಸೊ ಎನಿಬಡಿ ಇಂಟ್ರೆಸ್ಟೆಡ್, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ನಾವು ಮನೇಲಿ ಹ್ಯಾಂಗ್ ಮಾಡೋದಕ್ಕೆ ಬೇಕು ಅಂತ ಹೇಳಿ ಆಂಟಿಕ್ ಪೀಸ್ ತರ, ಶೋ ಪೀಸ್ ತರ ಅಲ್ವಾ? ಆಕ್ಚುಲಿ ಈ ಮಸಲ್ ಲೋಡರ್ಸ್ ಎಲ್ಲ ಯಾವುದು 10 ವರ್ಷ 15 ವರ್ಷ ಹಳೇದಲ್ಲ. ಇದೆಲ್ಲ ಮೋಸ್ಟ್ ಪ್ರಾಬ್ಲಿ 50-60 ಇಯರ್ಸ್ ಇವನ್ 100 ಇಯರ್ಸ್ ಓಲ್ಡ್ ವೆಪನ್ಸ್ ಕೂಡ ನಮ್ಮಲ್ಲಿದೆ. ಸೊ ಇದೆಲ್ಲ ಏನಂತ ಹೇಳಿದ್ರೆ ಜಸ್ಟ್ ಹ್ಯಾಂಗ್, ಇದನ್ನ ಯೂಸ್ ಮಾಡೋಕ್ಕಾಗಲ್ಲ, ಶೂಟ್ ಮಾಡೋಕ್ಕಾಗಲ್ಲ, ಏನೂ ಮಾಡೋದಕ್ಕಾಗಲ್ಲ, ಜಸ್ಟ್ ಯೂಸ್ ಮನೆಯಲ್ಲಿ ಇಡ್ಬೋದು ಅಷ್ಟೇ. ಆ ಥರ ವೆಪನ್ಸ್ ಕೂಡ ತೋರಿಸಿದ್ರೆ ನಮ್ಮ ಕ್ಯಾಮ್ರಾ ಪ್ಯಾನ್ ಮಾಡಿ ಇದೆಲ್ಲ ನಾವು ರೀಕಂಡೀಷನ್ ಮಾಡಿ ಕೊಡ್ತೀವಿ. ಜಸ್ಟ್ ಡಿಸ್ಪ್ಲೇ. ಸೊ ಡಬಲ್ ಬ್ಯಾರಲ್ ಮಸಲ್ ಲೋಡರ್ ಅಲ್ಲಿ ಡಬಲ್ ಇದೆ, ಸಿಂಗಲ್ಸ್ ಇದೆ. ಓಕೆ. ಸೊ ನಾವು ನೋಡ್ತಾ ಇದೀವಿ ಅಂದ್ರೆ ಅದ್ ನೋಡಿದ್ರೆ ಗೊತ್ತಾಗುತ್ತೆ, ತುಕ್ಕೆಲ್ಲ ಬಂದಿರೋ ನೋಡಿದ್ರೆ ಎಷ್ಟು ವರ್ಷ ಹಳೇದು ಅಂತ ಹೇಳ್ಬಿಟ್ಟು. ಹಳೇದು, ಬಟ್ ಅದನ್ನ ರೀಕಂಡೀಷನ್ ಮಾಡಬಹುದು. ಓಕೆ, ಎಸ್. ಸೊ ಅಂಡ್ ನಿಮ್ಮ ಆಫೀಸ್ ಒಂದ್ ರೀತಿ ಸುರಂಗ ಮಾರ್ಗ ತರ ಅನಿಸ್ತಾ ಇದೆ. ಒಂದಲ್ಲ ಒಂದ್ ಸೆಕ್ಷನ್ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ನೋಡಿ ಟೂಲ್ಸ್ ಎಲ್ಲ ಇದೆ ನೋಡಿ, ಯಾವ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಬಳಸ್ತಾರೆ. ಇದನ್ನ ಪರ್ಚೇಸ್ ಕೂಡ ಮ್ಯಾಮ್ ಆಕ್ಚುಲಿ ಇದೆಲ್ಲ ಟೂಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಲ್ಲ. ಇದೆಲ್ಲ ಬಂದು ನಾವು ರಿಪೇರ್ ಸೆಕ್ಷನ್ ಅಂತ ಕರಿತೀವಿ. ಸೊ ವೆಪನ್ಸ್ ಯಾವ್ದಾದ್ರು ರಿಪೇರಿಗೆ ಬಂದಾಗ ನಮ್ ಟೂಲ್ಸ್ ಬೇಕಾಗುತ್ತೆ. ಇದು ಆಕ್ಚುಲಿ ಇರೋದು ಕಮ್ಮಿ, ಇನ್ನ ಒಂದಷ್ಟು ಟೂಲ್ಸ್ ನಾವು ಇಲ್ಲಿ ಇಟ್ಕೊಂಡಿದೀವಿ. ಇದು ನಮ್ ಸ್ಟ್ರಾಂಗ್ ರೂಮ್. ಇದರಲ್ಲಿ ನೀವೆಲ್ಲಾ ತರದ ಆಕ್ಸೆಸರೀಸ್ ನೋಡ್ಬೋದು. ಈ ಮೇಲೆ ನೋಡ್ತಿರೋದೆಲ್ಲ ಬಂದು ರೈಫಲ್ ಬ್ಯಾಗ್ಸ್, ಶಾರ್ಟ್ ಗನ್ಗೆ, ರೈಫಲ್ಸ್ಗೆ ಮತ್ತೆ ಏರ್ ವೆಪನ್ಸ್ಗೆ ಬೇಕಾಗಿರೋ ಬ್ಯಾಗ್ಸು ಇದು ಪೂರ್ತಿ ಇದೆ.
ಓಕೆ ಪೂರ್ತಿ ವೆಬ್ ಬ್ಯಾಗ್ಸು ಮತ್ತೆ ಕ್ಲೀನಿಂಗ್ ರಾಡ್ಸ್ ನೀವು ಮುಂದೆ ನೋಡ್ತಿದ್ದೀರಲ್ಲ, ಸೊ ಅದೆಲ್ಲ ಕ್ಲೀನಿಂಗ್ ರಾಡ್ಸ್. ಇದಾ? ಎಸ್, ಕ್ಲೀನಿಂಗ್ ರಾಡ್ಸ್. ಅದು ಓಕೆ ಓಕೆ, ಇಲ್ಲಿ ನೋಡಿ, ಇಲ್ಲಿ ಓಪನ್ ಮಾಡ್ತೀನಿ. ಮಾಡಿ ಎಸ್ ಮಾಡಿ. ಕ್ಲೀನಿಂಗ್ ರಾಡ್ಸ್ ನೀವು ತೆಗ್ದಿರೋದು ಬಂದು 12 ಗೇಜ್. ಓಕೆ, 12 ಗೇಜ್ ಕ್ಲೀನಿಂಗ್ ರಾಡ್ ಅದು. ಓಕೆ, ಸೊ ಇದ್ರೊಳಗಡೆ ಹೀಗೆ ಹಾಕಿ ಮಾಡೋದಲ್ವಾ? ಅದು ಆ್ಯಕ್ಚುಲಿ ಕನೆಕ್ಟ್ ಮಾಡಬೇಕು, ಕನೆಕ್ಟ್ ಮಾಡಿ ಮಾಡೋಂಥದ್ದು. ಓಕೆ ಓಕೆ, ಗೊತ್ತಾಯ್ತು. ಸೊ ಅಂದರೆ ನಿಮಗೆ ಒಂದು ಆರ್ಮರಿ ಶಾಪ್ ಅಂತ ಹೇಳಿದ್ರೆ ಫ್ರಮ್ ದ ಸ್ಕ್ರಾಚ್ ನಿಮಗೆ ಏನೆಲ್ಲ ಬೇಕಾಗುತ್ತೆ ಪ್ರತಿಯೊಂದು ಇಲ್ಲಿ ಸಿಗುತ್ತೆ ಅನ್ನೋದನ್ನ ಸಿಗುತ್ತೆ. ಹಾಗೆ ಇದೆಲ್ಲ ಬಂದು ಈ ಕಡೆ ನೋಡೋಣ. ಡೆಪಾಸಿಟ್ಸ್ ವೆಪನ್ಸ್ ಎಲ್ಲ. ಡೆಪಾಸಿಟ್ಸ್ ವೆಪನ್ ಅಂದ್ರೆ ಏನ್ ಮೇಡಮ್? ಕೆಲವರು ಎಕ್ಸ್ಪೈರ್ ಆಗಿರ್ತಾರೆ, ಲೈಸೆನ್ಸ್ ಇಟ್ಕೊಂಡಿರ್ತಾರೆ, ಎಕ್ಸ್ಪೈರ್ ಆಗಿರ್ತಾರೆ. ಆಮೇಲೆ ಕೆಲವ್ರು ಲೈಸೆನ್ಸ್ ರಿನ್ಯೂವಲ್ ಹಾಕ್ಬೇಕಾಗತ್ತೆ. ಸೊ ಅಂತವ್ರ ವೆಪನ್ಸ್ ನ ಐದರ್ ಅವರು ಸ್ಟೇಷನಲ್ಲಿ ಡೆಪಾಸಿಟ್ ಮಾಡಬೇಕು ಅಥವಾ ಆರ್ಮರಿಯಲ್ಲಿ ಡೆಪಾಸಿಟ್ ಮಾಡಬೇಕು. ಸೊ ಅಂತ ವೆಪನ್ಸ್ ಎಲ್ಲ ನಮ್ಮಲ್ಲಿ ಡೆಪಾಸಿಟ್ಸ್ ಎಲ್ಲ ಇರುತ್ತೆ. ಓಕೆ ಮೇಡಮ್, ಇವಾಗ ಆರ್ಮರಿ ಶಾಪ್ ಅಂತ ಹೇಳಿದ್ರೆ ಎಲ್ಲ ಗನ್ಸ್ ನಾವು ನೋಡಿದ್ವಿ, ಅದಕ್ಕೆ ಬೇಕಾಗಿರೋ ಆಕ್ಸೆಸರೀಸ್. ಹೌದು. ಸೊ ಇಲ್ಲಿ ನೀವೇನು ಡಿಸ್ಪ್ಲೇ ನೋಡ್ತಿದ್ದೀರಾ, ಇದು ಪೂರ್ತಿ ಬಂದು ಏರ್ಗನ್ ಪೆಲೆಟ್ಸ್. ನಾವೇನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಥವಾ ಏನು ಏರ್ಗನ್ಸ್ ಅವೈಲಬಲ್ ಇದೆ ಮಾರ್ಕೆಟಲ್ಲಿ ಅದಕ್ಕೆ ಯೂಸ್ ಮಾಡೋವಂಥ ಪೆಲೆಟ್ಸ್. ಇದು ಒಂದೊಂದು ಗ್ರೇನ್ಸ್ ಇದೆ. 7 ಗ್ರೇನ್ಸ್, 8 ಗ್ರೇನ್ಸ್, 10 ಗ್ರೇನ್ಸ್, 10.34 ಗ್ರೇನ್ಸ್, ಆ ಥರ ಡಿಫ್ರೆಂಟ್ ಗ್ರೇನ್ಸ್ ಇದೆ. ಸೊ ಇಲ್ಲಿ ಏನು ನೀವು ಡಿಸ್ಪ್ಲೇ ನೋಡ್ತಿದ್ದೀರಾ ಅದಷ್ಟು ಬಂದು ಏರ್ಗನ್ ಪೆಲೆಟ್ಸ್. ಇದರಲ್ಲಿ ಇಂಡಿಯನ್ ಕೂಡ ಇದೆ, ಇಂಪೋರ್ಟೆಡ್ ಕೂಡ ಇದೆ. ಸೊ ಇದು ಬಿಟ್ಟು ಶಾರ್ಟ್ ಗನ್ ಆಕ್ಸೆಸರೀಸು, ಶಾರ್ಟ್ ಗನ್ನಿಗೆ ಬೇಕಾಗಿರೋ ಸ್ಲಿಂಗ್ಸ್ ಇರ್ಬೋದು ಅಥವಾ ಕ್ಲೀನಿಂಗ್ ಎಕ್ವಿಪ್ಮೆಂಟ್ಸ್ ಇರ್ಬೋದು. ಕ್ಲೀನಿಂಗ್ ರಾಡ್ಸ್, ಕೆಲವರು ಕ್ಲೀನಿಂಗ್ ರಾಡ್ಸ್ ಯೂಸ್ ಮಾಡ್ತಾರೆ, ಕೆಲವರು. ಬಟ್ ಇದು ನಮ್ಮ ಇಂಡಿಯಾದಲ್ವಾ? ಇದು ಇಲ್ಲ, ಇದೆಲ್ಲ ಇಂಪೋರ್ಟೆಡ್. ಎಸ್, ಇಂಪೋರ್ಟೆಡ್ ಆಕ್ಸೆಸರೀಸ್ ಇದೆಲ್ಲ. ಇದು ಬಿಟ್ಟು ನೀವು ಇಲ್ಲೇನು ನೋಡ್ತಿದ್ದೀರಾ ಇದೆಲ್ಲ ಇಂಡಿಯನ್ ಆಕ್ಸೆಸರೀಸ್. ಇಂಡಿಯನ್ ಇಲ್ಲಿದು ಕ್ಲೀನಿಂಗ್ ರಾಡ್ಸ್ ಇರ್ಬೋದು, ಮತ್ತು ಈ ಬ್ಯಾಗ್ಸ್ ಇರ್ಬೋದು, ಇದೆಲ್ಲ ಇಲ್ಲಿದು. ಅದು ಬಿಟ್ಟು ಜಸ್ಟ್ ಬೇಸಿಕ್ ಆಕ್ಸೆಸರೀಸ್ ಇದೆ. ಹಾಗೆ ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ನೀವು ಇಲ್ಲಿ ಏನು ನೋಡ್ತಿದ್ದೀರಾ, ಇದು 2 ಲ್ಯೂಬ್ರಿಕೆಂಟ್ ಬಂದು ನಾವು ಮ್ಯಾನುಫ್ಯಾಕ್ಚರ್ ಮಾಡೋದು. ಅಂದರೆ ನಾವು ಇಂಪೋರ್ಟ್ ಮಾಡಿ ಇದನ್ನು ನಾವು ಸೇಲ್ ಮಾಡೋದು. ನಾವು ಇಂಪೋರ್ಟ್ ಮಾಡ್ತಿರೋ, ಆ್ಯಕ್ಚುಲಿ ಇಟ್ಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಆಸ್, ನಾಟ್ ಇಂಪೋರ್ಟ್. ಸೊ ಇದೇನಂತ ಹೇಳಿದ್ರೆ PCP ಅಲ್ಟ್ರಾ ಗನ್ ಅಲ್ಟ್ರಾ. ಇದು ಬಂದು ಆ್ಯಂಟಿ ರಸ್ಟ್ ರಿಮೂವರ್ ಆ ಥರ ಆ್ಯಕ್ಟ್ ಮಾಡುತ್ತೆ. ಸೊ ಯಾವುದೇ ಮೆಟಲ್ ಪಾರ್ಟ್ ಮೇಲೆ ಎಷ್ಟೇ ರಸ್ಟ್ ಇದ್ರೂ ಇದನ್ನು ಯೂಸ್ ಮಾಡಿ ನಾವು ರಿಮೂವ್ ಮಾಡ್ಬೋದು. ಹಾಗೆ ಇದು ಬಂದು PCP ಅಲ್ಟ್ರಾ ಅಂತ ಹೇಳಿ. ಇದನ್ನು ನಾವು ಏರ್ ವೆಪನ್ಸಲ್ಲಿ ಯೂಸ್ ಮಾಡೋ ಓರಿಂಗ್ಸ್, ನಾವು ಏನು ಕಾಂಪೋನೆಂಟ್ಸ್ ಯೂಸ್ ಮಾಡ್ತೀವಿ ಅದಕ್ಕೆ ಕೆಲವು ಓರಿಂಗ್ಸ್ ಬರುತ್ತೆ, ರಬ್ಬರ್ ಓರಿಂಗ್ಸ್ ಬರುತ್ತೆ. ಸೊ ಅದನ್ನು ಮಾಯ್ಶ್ಚರೈಸ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಸೊ ಇದು ಬಂದು ಮ್ಯಾನುಫ್ಯಾಕ್ಚರ್ಡ್ ಬೈ ಆಸ್ airguns.co.in ಅಂತ ಹೇಳಿ. ಇಟ್ಸ್ ಅ ಸೆಪರೇಟ್ ಎಂಟಿಟಿ. ನಾವು ಅದರಿಂದ ಇದನ್ನ ಮ್ಯಾನುಫ್ಯಾಕ್ಚರ್. ಇದೆಲ್ಲ ನಾವು ಆನ್ಲೈನಲ್ಲಿ ತಗೋಬಹುದಾ? ಆಫ್ ಕೋರ್ಸ್ ಎಸ್. ಇದು ಥ್ರೂ ಔಟ್ ಇಂಡಿಯಾ ನಾವು ಸೇಲ್ ಮಾಡ್ತೀವಿ. ಇದರಲ್ಲಿ ನಿಮಗೆ ಡಿಫ್ರೆಂಟ್ ಮೆಜರ್ಮೆಂಟ್ ಬರುತ್ತೆ. ಐ ಮೀನ್ ನಿಮ್ಗೆ ಯಾವ ಥರ ಬಾಟಲ್ ಬೇಕೋ ಆ ಥರ ತಗೋಬಹುದು. ಇದೆಲ್ಲ 175 ml ಬಾಟಲ್. ಇದರಲ್ಲಿ ನಿಮಗೆ 300 ml ಬಾಟಲ್ ಕೂಡ ಬರುತ್ತೆ. ಸೊ 175, ಇದು 75 ml. ಸೊ ಇದಿಷ್ಟು ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್. ಇದು ಆನ್ಲೈನಲ್ಲಿ ಕೂಡ ಶಾಪ್ ಮಾಡಬಹುದು. ಆಫ್ ಕೋರ್ಸ್ ಎಸ್. ಅದೇ ಒನ್ಸ್ ಅವರು ವಿಸಿಟ್ ಮಾಡಿ ನೋಡಿ ಹೋದಾಗ ಸೊ ಅದಕ್ಕೆ ಬೇಕಾಗಿರೋದು ಗೊತ್ತಾಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಮೇಡಮ್, ನೀವು ಎಲ್ಲ ತರದ್ದು ನನಗೆ ಎಕ್ಸ್ಪ್ಲನೇಷನ್ ಮಾಡಿದ್ರಿ. ಸೊ ಏನೇನಿದೆ, ಯಾವ್ಯಾವ ರೀತಿ ತಗೋಬಹುದು, ಏನು ಮಾಡಬಹುದು ಅಂತ ಎಲ್ಲ ಹೇಳಿದ್ರಿ. ಜನಕ್ಕೆ ಇಲ್ಲಿಗೆ ಬರ್ಬೇಕಂದ್ರೆ ಒಂದು ಅಡ್ರೆಸ್ ಬೇಕಾಗುತ್ತಲ್ಲ, ಸೊ ಯಾವ ರೀತಿ ಅಡ್ರೆಸ್ ಗೈಡ್ ಮಾಡ್ತೀರಾ? ನಮ್ಮ ಸ್ಕಂದ ಆರ್ಮರಿಗೆ ಬರ್ಬೇಕಂತ ಹೇಳಿದ್ರೆ ವೀವರ್ಸ್ ಕಾಲನಿ. ನೀವು ಇಲ್ಲಿ ಬಂದು ಯಾರನ್ನ ಕೇಳಿದ್ರು ಗನ್ ಶಾಪ್ ರೋಡ್ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಕರ್ಕೊಂಡು ಬಂದು ತೋರಿಸ್ತಾರೆ. ಕ್ಲೋಸರ್ ಅಂತ ಹೇಳಿದ್ರೆ ರಾಮರ್ ದೇವಸ್ಥಾನ ಇದೆ, ಅಲ್ಲಿಂದ ಇಲ್ಲಿಗೆ ಜಸ್ಟ್ 2 minutes ವಾಕಬಲ್ ಡಿಸ್ಟೆನ್ಸ್. ನೀವು ಎಲ್ಲೇ ಬಂದು ಆನೇಕಲ್ಲಲ್ಲಿ ಗನ್ ಶಾಪ್ ಎಲ್ಲಿದೆ ಅಂತ ಕೇಳಿದ್ರೆ ನಮ್ಮ ಅಂಗಡಿ ಎಲ್ಲರಿಗೂ ಗೊತ್ತಿದೆ, ಇದು ಗನ್ ಶಾಪ್ ರೋಡ್ ಇವಾಗ. ಸೊ ಇಡೀ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟಿಗೆ ಇದು ಒಂದೇ ಗನ್ ಶಾಪ್ ಇರೋದು. ಆ್ಯಂಡ್ ಆನೇಕಲ್ಲಲ್ಲಿ ಇನ್ಯಾವುದು ಗನ್ ಶಾಪ್ಸ್ ಅಲ್ಲ, ಇದು ಒಂದೇ ಗನ್ ಶಾಪ್. ನೀವು ಯಾರನ್ನ ಬಂದು ಸ್ಕಂದ ಆರ್ಮರಿ ಗನ್ ಶಾಪ್ ಅಂತ ಕೇಳಿದ್ರೆ ಇಲ್ಲಿ ಕರ್ಕೊಂಡು ಬಂದು ಬಿಡ್ತಾರೆ. ಓಕೆ, ಸ್ಕಂದ ಆರ್ಮರಿ, ವೀವರ್ಸ್ ಕಾಲನಿ, ಆನೇಕಲ್, ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್. ಅಂಡ್ ನಾವು ಕಂಪ್ಲೀಟ್ ಆಗಿ ನಿಮಗೆ ಅಡ್ರೆಸ್ ಅಂಡ್ ಫೋನ್ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀವಿ. ಅಂಡ್ ನಿಮಗೆ ಯಾವುದೇ ಸಂದರ್ಭದಲ್ಲಿ ನಿಮ್ದು ವರ್ಕಿಂಗ್ ಟೈಮಿಂಗ್ ಏನಿರುತ್ತೆ? ನಾವು ಎವ್ರಿ ಡೇ ಫ್ರಮ್ ಮಾರ್ನಿಂಗ್ 9 to 6:30. ಸೊ ಎನಿ ಟೈಮ್, ನೋ ಹಾಲಿಡೇಸ್. ಯಾವ ಟೈಮಲ್ಲಿ ಬೇಕಾದರೂ ಕಾಲ್ ಮಾಡಿ ನೀವು ಇವರಿಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬಹುದು ಅಥವಾ ಗೈಡ್ಸ್ ತಗೋಬಹುದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ಹೇಗಿದೆ ಜನ ಎಲ್ಲ ಬಂದು, ಯಾಕಂದರೆ ಈ ಭಾಗ ನಾನು ಕೇಳಿದ್ದೀನಿ ಆನೇಕಲ್ಲಲ್ಲಿ ಸ್ವಲ್ಪ ತಮಿಳ್ನಾಡು ಬಾರ್ಡರ್ ಇದೆ, ಫಾರ್ಮರ್ಸ್ ಎಲ್ಲ ಜಾಸ್ತಿ ಬರ್ತಾರಲ್ಲ, ಸೊ ಹೇಗಿದೆ? ಇಲ್ಲ, ಆ ಥರ ಎಲ್ಲ ಏನು ಮಿಸ್ಬಿಹೇವ್ಸ್ ಅಂತ ಏನಿಲ್ಲ. ಇರೋರೆಲ್ಲರೂ ಬರೋರೆಲ್ಲರೂ ತುಂಬ ಚೆನ್ನಾಗಿ ಬಿಹೇವ್ ಮಾಡ್ತಾರೆ. ಅವ್ರಿಗೆ ಏನು ಬೇಕೋ ಅದನ್ನು ತೊಗೊಂಡು ಹೋಗ್ತಾರೆ.
ಆ್ಯಂಡ್ ಮೋರ್ ಓವರ್ ಇಲ್ಲಿ ಬರೋರು ಹೇಗಂತ ಹೇಳಿದ್ರೆ ಸ್ವಲ್ಪ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾರೆ. ಹೌದಾ ಅಂದರೆ ಅವ್ರು ಮಾತಾಡೋ ಟೋನಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ಅಂತ. ಯಾರನ್ನೂ ಹೆಸರು ಹಿಡಿದು ಕರೆಯಲ್ಲ, ಒಂದು ರೆಸ್ಪೆಕ್ಟ್ಫುಲ್ ಆಗಿ ಅವ್ರನ್ನ ಮ್ಯಾಮ್ ಅಂತ ಕರೆಯೋದು ಅಥವಾ ಅಕ್ಕ ಅಂತ ಕರೆಯೋದು, ಆ ಥರ ಇದೆ. ತುಂಬ ಚೆನ್ನಾಗಿದೆ. ಸೂಪರ್. ವಿಡಿಯೋ ನೋಡ್ತಿರೋ ನಿಮಗೂ ಕೂಡ ಸಾಕಷ್ಟು ಡೌಟ್ಸ್ ಇರುತ್ತೆ, ಅದನ್ನ ಆಲ್ಮೋಸ್ಟ್ ಕ್ಲಿಯರ್ ಮಾಡಿದ್ವಿ. ಇನ್ನೂ ಹೆಚ್ಚಿನದಾಗಿ ನೀವೇನಾದರೂ ಮೇಡಮ್ ಹೇಳಿದ್ರಲ್ಲ ಸೆಲ್ಫ್ ಡಿಫೆನ್ಸ್ ಆಗಿರಬಹುದು ಅಥವಾ ನಿಮ್ಮ ಏನಾದರೂ ಜಮೀನಿಗೆ ಯಾವುದೇ ಪರ್ಪಸ್ ತಾವು ತಗೋತಿದ್ರು ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಂತ ಹೇಳಿದ್ರೆ ಒಂದ್ಸಾರಿ ಇಲ್ಲಿ ವಿಸಿಟ್ ಮಾಡಿ, ಬೆಂಗಳೂರವರು ಅಥವಾ ಯಾವುದೇ ಭಾಗದವರು, ಅಥವಾ ನಿಮಗೆ ಫೋನಲ್ಲಿ ಬೇಕು ಅಂತ ಹೇಳಿದ್ರೆ ಫೋನಲ್ಲಿ ಕೂಡ ಗೈಡ್ ಮಾಡ್ತಾರೆ ಅಲ್ವಾ ಮೇಡಮ್? ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲೇಡಿ ಬಾಂಡ್ ನೀವು ಫುಲ್ ಎಷ್ಟು ನಾಲೆಡ್ಜ್ ಇದೆ ನನಗೆ, ನೀವು ಮಾತಾಡೋದು ನೋಡಿ ತುಂಬಾನೇ ಖುಷಿ ಆಯಿತು. ಇಷ್ಟು ಒಳ್ಳೆ ಒರೇಟರ್ ನೀವು ಅಂತ ಹೇಳಿ ಎಲ್ಲ ಟೆಕ್ನಿಕಲ್ ಥಿಂಗ್ಸ್ ತಿಳ್ಕೊಂಡಿದ್ರಲ್ಲ, ನಾಟ್ ಸೋ ಈಸಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್.